ಪ್ರಾತಸ್ಮರಣೀಯರಾದ ಶ್ರೀ ಸಿರಸಂಗಿ ಲಿಂಗರಾಜರು 1861ರಲ್ಲಿ ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿ ಜನಿಸಿದರು. 1872ರಲ್ಲಿ ಅವರನ್ನ ಸಿರಸಂಗಿ ನವಲಗುಂದ ದೇಸಗತಿಯ ಪ್ರಮುಖರಾದಂತಹ ಶ್ರೀ ಜಯಪ್ಪ ದೇಸಾಯಿ ಅವರು ದತ್ತು ತೆಗೆದುಕೊಂಡರು. ಅದಾದ ಕೆಲವೇ ದಿನಗಳಲ್ಲಿ ಅವರು ಈ ದೊಡ್ಡ ದೇಸಗತಿಯನ್ನ ನಿರ್ವಹಿಸತಕ್ಕಂತ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ತಮ್ಮ ದೇಸಗತಿಯಲ್ಲಿ ಹಲವಾರು ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ರು, ಬಾವಿಗಳನ್ನ ತೋಡಿಸಿದ್ರು. ಕೃಷಿಯಲ್ಲಿ ಆಧುನಿಕ ಪದ್ಧತಿಗಳನ್ನ ಅಳವಡಿಸಲಿಕ್ಕೆ ಅವಶ್ಯವಿರತಕ್ಕಂತ ಕ್ರಮಗಳನ್ನು ಕೈಗೊಂಡ್ರು. ಇದರಿಂದಾಗಿ ದೇಸಗತಿಯ ಆದಾಯ ಬಹಳ ಹೆಚ್ಚಿಗೆ ಆಗಲಿಕ್ಕೆ ಕಾರಣರಾದರು. ಅವರಿಗೆ ಯಾವುದೇ ಲಿಂಗಾಯತ ವಿದ್ಯಾರ್ಥಿನಿಯರು ಹಣದ ಅವಶ್ಯಕತೆಯಿಂದಾಗಿ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಅವರ ಸಂಕಲ್ಪ ಆಗಿತ್ತು. ಸಿರಸಂಗಿ ಲಿಂಗರಾಜ ದೇಸಾಯಿಗಳು ಸಿರಸಂಗಿ ನವಲಗುಂದ ಸಂಸ್ಥಾನದ ಕೊನೆಯ ಅರಸರು. ಇವರ ಸಮಾಜಮುಖಿ ಚಿಂತನೆ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಒಗ್ಗೂಡಲು ಕಾರಣವಾಗಿದೆ. ಲಿಂಗರಾಜ ದೇಸಾಯಿಯವರು ತಮ್ಮ ಪರಮಾಪ್ತ ಗೆಳೆಯ ರಾವ್ ಬಹದ್ದೂರ್ ಅರಟಾಳ ರುದ್ರಗೌಡರೊಂದಿಗೆ ಸಮಾಲೋಚಿಸಿ ಹಾನಗಲ್ಲದ ಪರಮಪೂಜ್ಯ ಕುಮಾರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಆರಂಭಿಸಿದ ಅಖಿಲ ಭಾರತ ವೀರಶೈವ ಮಹಾಸಭೆ ವಿವಿಧ ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಸಮುದಾಯವನ್ನು ಒಗ್ಗೂಡಿಸಲು ವೇದಿಕೆಯಾಯಿತು. ಸಿರಸಂಗಿ ಲಿಂಗರಾಜರು 1904ರಲ್ಲಿ ಧಾರವಾಡದಲ್ಲಿ ಜರುಗಿದ ಪ್ರಥಮ ಅಖಿಲ ಭಾರತೀಯ ವೀರಶೈವ ಮಹಾಸಭೆ ಹಾಗೂ 1905ರಲ್ಲಿ ಬೆಂಗಳೂರಿನಲ್ಲಿ ಜರುಗಿದ ದ್ವಿತೀಯ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಈ ಸಭೆಗಳಲ್ಲಿ ಅವರು ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೊಂದರಂತೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಒತ್ತು ನೀಡಿದರು. ಧಾರವಾಡದಲ್ಲಿ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆಗೆ ತಮ್ಮ ಆಸ್ತಿಯನ್ನು ನೀಡಿದರು. ಬೆಂಗಳೂರಿನಲ್ಲಿ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಸ್ಥಾಪನೆಗೆ ಆರ್ಥಿಕ ನೆರವು ಒದಗಿಸಿದರು. ಲಿಂಗರಾಜ ದೇಸಾಯಿಗಳು ಬಡ ವಿದ್ಯಾರ್ಥಿಗಳ ನೆರವಿಗಾಗಿ ಸಿರಸಂಗಿ ಲಿಂಗರಾಜ ಫಂಡ್ ಸ್ಥಾಪಿಸಲು ವಿಲ್ ಬರೆದು ತಮ್ಮ ಸಮಸ್ತ ಸಂಸ್ಥಾನದ ಆಸ್ತಿಯನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಿದರು. ಆ ಟ್ರಸ್ಟ್ನಿಂದ 1906ರಿಂದ ಇವತ್ತಿನವರೆಗೆ ಅಂದರೆ ಸುಮಾರು 118 ವರ್ಷಗಳ ಕಾಲ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡುತ್ತಿದ್ದಾರೆ. ಅವರ ವಿದ್ಯಾರ್ಥಿ ವೇತನ 1906ರಲ್ಲಿಯೇ 60 ರೂಪಾಯಿ ಇತ್ತು. ಆವಾಗ 6 ರೂಪಾಯಿ 1 ತೊಲೆ ಬಂಗಾರ ಇದ್ದಾಗ 60 ರೂಪಾಯಿ ಅಂದ್ರೆ ಈಗಿನ 10 ತೊಲೆ ಬಂಗಾರಕ್ಕೆ ಬೆಲೆ, 10 ಲಕ್ಷ ಬೆಲೆ ಮಾಡತಕ್ಕಂತ ಒಂದು ಸ್ಕಾಲರ್ಶಿಪ್ ಆಗಿತ್ತು. ಈ ಫಂಡ್ನ ನೆರವು ಪಡೆದು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಅದ್ಭುತ ಸಾಧನೆ ಮೆರೆದ ಸಾವಿರಾರು ಮಹನೀಯರು ನಮ್ಮ ಮುಂದೆ ಇದ್ದಾರೆ. ಸಿರಸಂಗಿ ಲಿಂಗರಾಜರ ವಂಶದ ಕುಡಿಯಾಗಿರುವ ಎಂಬಿ ಪಾಟೀಲರು ಸದ್ಯ ಈ ಲಿಂಗರಾಜ ಟ್ರಸ್ಟ್ನ ಟ್ರಸ್ಟಿಯಾಗಿ ಇಂದಿಗೂ ಸಹ ಮಕ್ಕಳಿಗೆ ಶೈಕ್ಷಣಿಕ ನೆರವನ್ನು ಒದಗಿಸುತ್ತಾ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ. ಸಿರಸಂಗಿ ಲಿಂಗರಾಜರ ಒಂದು ಘಟನೆಯನ್ನ ಕೇಳಿದ್ರೆ, ಒಬ್ಬ ಯಾರೋ ಮಾವಿನ ಹಣ್ಣನ್ನ ಬಯಸಿ ಕಲ್ಲನ್ನಿಟ್ಟಾಗ ತಲೆ ಮೇಲೆ ಬೀಳುತ್ತೆ. ಅವ್ರ ಮನೆಗೆ ಕರೆಸ್ತಾರೆ, ಬಹಳ ಭಯಭೀತನಾಗಿರ್ತಾನೆ. ಕೇಳ್ತಾರೆ, ಯಾಕಪ್ಪ ಕಲ್ಲೊಡ್ದೆ ಅಂತ. ಹಣ್ಣು ಬೇಕಾಯಿತು, ಕ್ಷಮಿಸಬೇಕು ಅಂತ. ಅವ್ರು ಹೇಳ್ತಾರೆ, ಎಷ್ಟು ಉದಾರವಾದ ಮನಸ್ಸು ಅಂತಂದ್ರೆ, ಹುಡುಗ ಯಾತಿಗೆ ಮರಕ್ಕೆ ಕಲ್ಲೊಡ್ದ ಅಂತಂದ್ರೆ ಅವ್ನಿಗೆ ಹಣ್ಣು ಸಿಗಲಿಲ್ಲ ಅಂತ ಕಲ್ಲೊಡ್ದಿದ್ದಾನೆ. ಅದ್ರ 1 ಎಕರೆ ತೋಟ ಅವನಿಗೆ ಮಾವಿನ ತೋಟ ಕೊಡು ಅಂತ ಹೇಳಿದಂತಹದ್ದು ಈ ಮಹಾಸಭೆಯ ಅಧ್ಯಕ್ಷರಾಗಿದ್ದಂತಹ ಸಿರಸಂಗಿ ಲಿಂಗರಾಜ ಜೀವನದ ಒಂದು ದೃಷ್ಟಾಂತ ಅನ್ನೋದನ್ನು ಗಮನಿಸಬೇಕು. ಇಂತಹ ಭವ್ಯ ಚರಿತ್ರೆ ಇರುವ ಸಿರಸಂಗಿ ಲಿಂಗರಾಜರ ಬಗ್ಗೆ ಪ್ರಸಕ್ತ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವ ಅವಶ್ಯಕತೆ ಇದ್ದು, ಸರ್ಕಾರವು ಇವರ ಕುರಿತು ಶಾಲಾ ಶಿಕ್ಷಣದಲ್ಲಿ ಒಂದು ಅಧ್ಯಾಯ ಸೇರಿಸಿದರೆ ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ ಇವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ.